ಹಾರ್ಶ್ ರಿಯಾಲಿಟಿ ಏನು ಗೊತ್ತಾ, ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಸಪೋರ್ಟ್ ಮಾಡಿ, ಎಷ್ಟೇ ಎಮೋಷ್ನಲಿ ಅವೈಲಬಲ್ ಆಗಿರಿ, ಎಷ್ಟೇ ನೀವು ನಿಮ್ಮ ಕೈಲಾದಷ್ಟು ಬೆಸ್ಟ್ ಕೊಡಿ, ಅದನ್ನು ಯಾರು ಸಹಾಯ ತಗೋತಾರಲ್ಲ ಸ್ಟಿಲ್ ದೆ ಕ್ಯಾನ್ ಬಿ ಎ ಸೆಲ್ಫಿಶ್. ಅಂದರೆ ಅವರು ನಾನು ಯಾಕೆ ಇವನಿಗೆ ಮಾಡಬೇಕು, ನಾನು ಯಾಕೆ ಇವಳಿಗೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತಾರೆ ಹೊರತು ಇಲ್ಲ ಒಳ್ಳೇದು ಮಾಡಿದ್ದಾರೆ ನಾವು ಇವ್ರಿಗೆ ಒಳ್ಳೇದು ಮಾಡಲೇಬೇಕು ಅಂತ ಏನಿಲ್ಲ. ಯಾಕೆಂದರೆ ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಹರ್ಟ್ ಯು. ಸೊ ನಾನು ಹೇಳೋದಿಷ್ಟೇ, ಸ್ಟಾರ್ಟ್ ಐಡೆಂಟಿಫೈಯಿಂಗ್ ದೋಸ್ ಪೀಪಲ್ ಇನ್ ಯುವರ್ ಲೈಫ್ ಆ್ಯಂಡ್ ಸ್ಟಾಪ್ ಸ್ಪೆಂಡಿಂಗ್ ಯುವರ್ ಎನರ್ಜಿ, ಟೈಮ್, ಎಮೋಷನ್ಸ್ ಆನ್ ದೆಮ್. ಸೊ ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ರೆಸ್ಪೆಕ್ಟ್ನ ಸೇಫ್ಗಾರ್ಡ್ ಮಾಡ್ತೀರಾ. ನೋಡ್ಬಿಟ್ಟು ದೇವರು ಕೂಡ ನಿಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು, ಇನ್ನೂ ಚೆನ್ನಾಗೇ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಮೋರ್ ಪಾಸಿಟಿವ್ ಎನರ್ಜಿ ಕೊಡ್ತಾರೆ, ಇನ್ನೂ ಚೆನ್ನಾಗಿ ಬ್ಲೆಸ್ ಮಾಡಿ ನೀವು ಇನ್ನೂ ಖುಷಿಯಾಗಿರ್ತೀರ. ಬಿಕಾಸ್ ನೀವು ಅಂದ್ಕೊಂಡಂಗೆ ಈ ಪ್ರಪಂಚ ಇಲ್ಲ. ನಾನು ಒಳ್ಳೇದು ಬಯಸ್ತೀನಿ, ನಾನು ಒಳ್ಳೇದು ಮಾಡ್ತೀನಿ ಅಂದರೆ ನನಗೆ ಒಳ್ಳೇದೇ ಆಗಬೇಕು ಅಂತ ಏನು ರೂಲ್ ಇಲ್ಲ, ಆಯಿತಾ. ಅದೇ ರೀತಿ ಇಟ್ ಅಪ್ಲಿಕೇಬಲ್ಸ್ ಟು ಎನಿ ಜೆಂಡರ್, ಯಾರೇ ಇರ್ಬೋದು. ಅವ್ರು ಎಷ್ಟೋ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆಯಿತಾ. ಅವ್ರ ಫ್ರೆಂಡ್ಸ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಅಥವಾ ಅವ್ರ ಕಲೀಗ್ಸ್ ಇರ್ಬೋದು. ಬಟ್ ಇನ್ ರಿಟರ್ನ್ ಅವ್ರಿಗೆ ಸಿಗೋದು ಬೇರೆಯೇ ಇರುತ್ತೆ. ಸೊ ಅದಿದ್ದಾಗ ನೀವು ತುಂಬ ಏನಂತಲ್ಲ ಡಿಪ್ರೆಸ್ ಆಗಬಾರ್ದು, ತುಂಬ ನೆಗೆಟಿವ್ ಆಗಬಾರ್ದು. ಅರ್ಥ ಮಾಡ್ಕೊಳ್ಳಿ, ಈ ಪ್ರಪಂಚ ಇರೋದೇ ಹಿಂಗೆ. ಸೊ ನೀವು ಎಷ್ಟು ಬೇಗ ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ಟಾಪ್ ಮಾಡ್ತೀರಲ್ಲ, ಫೀಡಿಂಗ್ ನೆಗೆಟಿವ್ ಎನರ್ಜಿ ಅಥವಾ ಸ್ಟಾಪ್ ಫೀಡಿಂಗ್ ದ ಯುವರ್ ಯೂಸ್ಲೆಸ್ ಪೀಪಲ್, ದಟ್ ಮಚ್ ಯು ವಿಲ್ ಗೆಟ್ ಬೆಟರ್.